ಬಸವರಾಜ ಬಸಗುಡ್ ಅಂತ ಹೇಳ್ತೀವಿ. ಇಲ್ಲಿ ಮುಖ್ಯವಾಗಿ ನಾವು ಏನು ಹೇಳ್ತೀನಪ್ಪ ಅಂತಂದ್ರೆ ನಾವು ಗ್ರೋಮರ್ ಅಂಗಡಿ ಗೊಬ್ಬರ ಖರೀದಿ ಮಾಡಕ್ಕೆ ಬಂದಿರಿ. ಇಲ್ಲಿ ಮುಖ್ಯವಾಗಿ ಏನು ಮಾಡ್ತಾರೆ, ಯೂರಿಯಾ ಮತ್ತು ಬೇಕು ಗೊಬ್ಬರ ತಗೊಂಡ್ರೆ ಲಿಂಕ್ ಇದ್ದಾರೆ. ನ್ಯಾನೋ ಎಣ್ಣೆ ಅಥವಾ ಸೆಟ್ರೇಟ್ ಒಂದಕ್ಕೊಂದು ಲಿಂಕ್ ತಗೊಳ್ಳೇಬೇಕಂತ ಹೇಳ್ತಾರೆ. ರೈತರ ಹತ್ರ ದುಡ್ಡು ಇರೋಲ್ಲ, ನಮ್ಗೆ ಎಷ್ಟಿಲ್ಲ ಬೇಕು ಅಷ್ಟು ನಾವು ತೊಗೊಂಡಿರ್ತೀವಿ ಧಾರಾಳವಾಗಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಗೆ ರೈತರಿಗೆ ಅವಶ್ಯಕವಾಗಿ ಮುಖ್ಯವಾಗಿ ಏನು ಬೇಕಪ್ಪ ಅಂತಂದ್ರೆ 20-23 ಗೊಬ್ಬರ ಬೇಕು. ಅದು ರೇಟ್ 1500 ರೂಪಾಯಿ. ಈಗ ಅದು 1050 ರೂಪಾಯಿ. ಈಗ ನಮಗೆ ಆರ್ಥಿಕವಾಗಿ ಶುಗರ್ ಆಗಿರೋದ್ರಿಂದ ಅದು ಕ್ಯಾನ್ಸಲ್ ಮಾಡಿ ತ್ವರಿತವಾಗಿ ಏನು ಮಾಡಬೇಕು ಅಂದ್ರೆ 20-23 ಗೊಬ್ಬರ ಅಂತ ಪ್ರಯತ್ನವನ್ನು ಮಾಡೋದಂತೆ ಗ್ರೋಮರ್ನಲ್ಲಿ ನಾವು ಕಳಿಸ್ಕೊಡ್ತೀವಿ. ಹೊರಗಡೆ 18 ಮಾಡ್ತಾರೆ. 20-23 ರೂಪಾಯಿ ಹೊರಗಡೆ 1800. ಇಲ್ಲಿ ಗೌರ್ಮೆಂಟ್ ಗ್ರೋಮರ್ನಲ್ಲಿ 1500 ರೂಪಾಯಿ. ತ್ವರಿತವಾಗಿ ನಮ್ಮ ಗೊಬ್ಬರ ತರಿಸುವಂತ ವ್ಯವಸ್ಥೆ ಮಾಡ್ಬೋದು. ಬಿ ಅಂತೇಳಿ ಒಂದು ಜೆಡ್ BG ಅಂತೇಳಿ ಒಂದು ಗೊಬ್ಬರ ಇದೆ. ಅದು ಗೌರ್ಮೆಂಟ್ ಪ್ರೈಸ್ 890. ಅವ್ರದ್ದು ಇಲ್ಲಿ ಗ್ರೋಮರ್ನೇ ಮಾರೋದು 1350 ರೂಪಾಯಿ. ಇದ್ರ ಜೊತೆ ಒಂದು ಜಿಂಕ್ ಲಿಂಕ್ ಕೊಟ್ಟಾರೆ. ಆ ಜಿಂಕಿಗೆ ಜಿಂಕ್ನ ಫ್ರೀ ಅಂತ ಹೇಳ್ತಾರೆ. ಅವರು ಫ್ರೀ ಅಂತ ಹೇಳಿದ್ರೆ ಅದರ ಪ್ರೈಸ್ ಬೇರೆ, ಮತ್ತು ಅದ್ರ ಪ್ರೈಸ್ ಕೂಡ ಬೇರೆ ಅಂತ ಹೇಳ್ತಾರೆ. ಒಂದ್ಸಲ ಏನು ಹೇಳ್ತಾರೆ, ಒಂದ್ಸಲ ಇಲ್ಲ ಅದು ಫ್ರೀ ಅಂತ ಹೇಳ್ತಾರೆ, ಮತ್ತು ಒಂದ್ಸಲ ಏನು ಹೇಳ್ತಾರೆ ಇಲ್ಲ ಅದು ಬ್ಯಾಗಿಗೆ ದುಡ್ಡು ಐತೆ ಅಂತ ಹೇಳ್ತಾರೆ. ಇದು ಅದರಿಂದ ರೈತರಿಗೆ ಆದಷ್ಟು ಕನ್ಫ್ಯೂಸ್ ಆಗೈತೆ ರೀ. ಇನ್ನೂ ಸ್ವಲ್ಪ ಪರಿಪೂರ್ಣವಾದ ಮಾಹಿತಿ ಅವ್ರು ಗ್ರೋಮರ್ ನಮ್ಗೆ ನೀಡಬೇಕಂತ ನಾನು ಕೇಳ್ತಿರ್ತೀವಿ. ಅದೇ ರೀತಿಯಾಗಿ ಗ್ರೋಮರ್ ಒಂದು ಶಾಪ್ಗೆ